ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಗವಿಸಿದ್ದೇಶ್ವರ ಮಠಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ರೆಡಿ ಆಗಿದ್ದೀವಿ. ಕೆಳಗಡೆ ಆಟೋ ಬಂತು, ಹೋಗಬೇಕು. ಹಿಡಿಸ್ತಿಲ್ಲ ಇಲ್ಲ, ದಂಡಿ ಕೂಟ ಬಿಡು. ಅಲ್ಲಿ ಹಾಯ್ ಮಾಡಿ ಬಾಯಲ್ಲ ಹಾಯ್ ಆಫೀಸ್ ಕೊಡೋಕೆ समझ रहे हो समझ रहे हो ना ಫ್ರೆಂಡ್ಸ್, ಈಗ ನಾವು ಫೈನಲಾಗಿ ಗವಿಸಿದ್ದೇಶ್ವರ ಮಠಕ್ಕೆ ಬಂದಿದ್ವಿ. ಇದು ಹುಬ್ಬಳ್ಳಿಯಲ್ಲಿರೋದು. ಇದು ಗವಿಸಿದ್ದೇಶ್ವರ ಮಠ ತುಂಬ ಫೇಮಸ್ ಇದು ಹುಬ್ಬಳ್ಳಿಯಲ್ಲಿ. ಈಗ ಬಂದು ಹಿಡ್ಕೊಂಡ್ವಿ ನಾವು ಆಟೋದಲ್ಲಿ. ಸ್ವಲ್ಪ ದೇವ್ರಿಗೆ ಬೇಕಾದಂಥ ಸಾಮಾನು, ಹಣ್ಣು ಕಾಯಿ ಅದೆಲ್ಲ ತೊಗೊಂಡು ಹೋಗ್ಬೇಕಂತ ಹೇಳಿ ಇಲ್ಲೇ ಅಂಗಡಿಗೆ ಬಂದ್ವಿ ನಾವು. ನಾನು ಈ ಫಸ್ಟ್ ಟೈಮ್ ಈ ಗವಿಸಿದ್ದೇಶ್ವರ ಮಠ ನೋಡಾತೀನಿ. ಇಲ್ಲಿ ನಮ್ಮ ಅಕ್ಕರಿರೋದ್ರಿಂದ ನಾವಿಲ್ಲಿ ಬಂದಿದ್ವಿ ಹುಬ್ಬಳ್ಳಿಗೆ. ಹಾಗೋಸ್ಕರ ಇದು ಹುಬ್ಬಳ್ಳಿಯಲ್ಲಿ ತುಂಬ ಫೇಮಸ್ ಐತಲ್ಲ, ಅದಕ್ಕೋಸ್ಕರ ನಾವು ಇದನ್ನು ನೋಡೋಕೆ ಬಂದಿದ್ವಿ. ನೋಡಬೇಕು ಎಷ್ಟು ದೊಡ್ಡದೈತಿ, ಚೆನ್ನಾಗೈತಿ. ನಾನು ಇದು ಫಸ್ಟ್ ಟೈಮ್ ನೋಡಾತಿದ್ದು. ಅದೇ ಜಸ್ಟ್ ಬಂದಿದ್ವಿ ನಾವು. ಇನ್ನೇನು ಒಳಗಡೆ ಹೋಗಬೇಕು. ನನಗೂ ಅಷ್ಟೇನು ಐಡಿಯಾ ಇಲ್ಲ ಹೆಂಗಿರುತ್ತೆ ಏನಂತೇಳಿ. ನಾನು ಒಂದು ಸತಿ ನೋಡಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಹಾಗೆ ಹೀಗೆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಗವಿಸಿದ್ದೇಶ್ವರ ಮಠ. ಗವಿಸಿದ್ದೇಶ್ವರ ದೇವಸ್ಥಾನದಲ್ಲಿ ಒಂದು 3-4 ದೇವರುಗಳಿದ್ದಾವೆ. ಅವೆಲ್ಲ ಗವಿಸಿದ್ದೇಶ್ವರ ಮಠ ಒಳಗೆ ಇದ್ದಾವೆ. ಇಲ್ಲೆಲ್ಲ ದೇವರ ದರ್ಶನ ಮತ್ತು ತುಂಬ ಚೆನ್ನಾಗಿರುತ್ತೆ. ಮತ್ತು ಅನ್ನಪ್ರಸಾದ ಕೂಡ ಇರುತ್ತೆ ಬೆಳಗ್ಗೆ ಟೈಮ್ದಲ್ಲಿ. ಈ ಟೈಮ್ದಲ್ಲಿ ಏನಿರುತ್ತೆ, ಮಂಗಳಾರತಿ ಇರುತ್ತೆ. ನೋಡಿರಿ, ಇದು ಗವಿಸಿದ್ದೇಶ್ವರ ಮಠ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದೇವರು, ಗವಿಸಿದ್ದೇಶ್ವರ ದೇವರು ಇದು. ಇಲ್ಲೆಲ್ಲ ನೋಡ್ಬೋದು ನೀವೆಲ್ಲ ಸೈಡಿಗೆ ಎಲ್ಲ ಇನ್ನು ಪುರಾತನ ಕಾಲದ ಕಟ್ಟಡಗಳ ಥರ ಎಲ್ಲ ಅದಾವು. ಇಲ್ಲಿ ಮ್ಯಾಲೆ ನೋಡಿದರೆ ಫೋಟೋ ಎಲ್ಲ ಹಳೆ ಕಾಲದ ಫೋಟೋಗಳದಾವು. ಎಲ್ಲ ಚೆನ್ನಾಗೈತಿ. ದರ್ಶನ ಅಂತೂ ಪಡೆದ್ವಿ. ಏನು ಅಷ್ಟೊಂದು ರಶ್ ಇದ್ದಿದ್ದಿಲ್ಲ. ದರ್ಶನ ಪಡೆದು ನಾವಿಲ್ಲಿ ಸ್ವಲ್ಪ ಕೂತು ಸ್ವಲ್ಪ ಸೆಲ್ಫಿ ಫೋಟೋಸ್ ಅಂತ ಹೇಳಿ ಒಂದಿಷ್ಟು ಫೋಟೋ ತಗೊಂಡ್ವಿ. ಆಮೇಲೆ ಅಷ್ಟೇನು ಕಾಣಿಸ್ತು ಅಷ್ಟು ರಶ್ ಅಂಥೇಳಿ, ಬಟ್ ದೇವ್ರ ದರ್ಶನ ಮಾತ್ರ ಆರಾಮಾಗಿ ಆಗುತ್ತೆ. ದೇವ್ರ ದರ್ಶನ ಮಾತ್ರ ಚೆನ್ನಾಗಾಯಿತು. ಹಾಗೆ ಮತ್ತು ಇಲ್ಲಿ ಅಲ್ಲೇ ಪಕ್ಕದಲ್ಲಿ ಕೆಲವೊಂದಿಷ್ಟು ದೇವ್ರುಗಳಿದಾವೆ, ಅಲ್ಲಿ ಹೋಗ್ಬೇಕಂಥೇಳಿ ಮತ್ತು ಈ ದೇವ್ರ ದರ್ಶನ ತೊಗೊಂಡು ಹಾಗೆ ಮುಂದ್ಗಡೆ ಬಂದ್ವಿ. ಏನು ಲಕ್ ಅಂದರೆ ನಮ್ಮದು ಮಂಗಳಾರತಿ ಸ್ಟಾರ್ಟ್ ಆಗಿತ್ತು, ಆವಾಗ ಬಂದ್ವಿ ನಾವು. ನಮಗೂ ಕೂಡ ಮಂಗಳಾರತಿ ಸಿಕ್ತು. ನೋಡಿರಿ, ಇಷ್ಟು ಕ್ಯೂ ಹಚ್ಚೀವಿ. ಕ್ಯೂ ತುಂಬ ಐತಿ. ಅಂದ್ರೂ ಅಷ್ಟು ಕ್ಯೂ ಇದ್ರೂ ಜನ ಅಷ್ಟು ಇದು ಇಲ್ಲ. ಪಟ ದರ್ಶನ ಮುಗಿಸ್ಕೊಂಡು ಹೋಗ್ತಾರೆ. ಅಲ್ಲೇ ತಾಸುಗಟ್ಟಲೆ ನಿಂದ್ರಂಗಿಲ್ಲ, ಯಾಕಂದ್ರೆ ಆ ಅವಕಾಶ ಇಲ್ಲಿ ಕೊಡೋಂಗಿಲ್ಲ. ದೇವ್ರ ದರ್ಶನ ಮುಗಿಸ್ಕೊಂಡು ಪಟ ಹೋಗಬೇಕು. ಅಲ್ಲೇ ಒಂದು ತಾಸುಗಟ್ಟಲೆ ನಾನು ದೇವ್ರಿಗೆ ಬಿಡ್ಕೊಂಡಿರ್ತೀನಿ ಅಂದರೆ ಇಲ್ಲ. ದರ್ಶನ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಅಲ್ಲಿ ಮೇಲ್ಗಡೆ ಎಲ್ಲ ಏನೋ ಬರೆದಿದ್ದಾರೆ, ಅದು ಕೂಡ ಶೂಟಿಂಗ್ ಮಾಡಿದೆ. ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಇಲ್ಲೊಂದು ದೇವರು ಐತಿ, ಗವಿಸಿದ್ದೇಶ್ವರಾಗನ ಇಲ್ಲೊಂದು ದೇವ್ರು. ಇಲ್ಲಿ ಅಕ್ಕಪಕ್ಕದಲ್ಲಿ 2-3 ದೇವ್ರುಗಳದಾವೆ ಗವಿಸಿದ್ದೇಶ್ವರದ್ದು. ಇದೊಂದು ದರ್ಶನ ತೊಗೊಂಡ್ವಿ. ಆಮೇಲೆ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಅಲ್ಲೇ ಐತಿ, ಅಲ್ಲಿ ಹೋಗ್ಬೇಕಂತ ಹೇಳಿ ಹೋದ್ವಿ. ಅಲ್ಲಿ ಮಂಗಳಾರತಿ ಸ್ಟಾರ್ಟ್ ಆಗಿತ್ತು. ನಮಗೂ ಕೂಡ ಮಂಗಳಾರತಿ ಸಿಕ್ತು. ಇನ್ನೊಂದು ದೇವಸ್ಥಾನದಲ್ಲಿ ಮಂಗಳಾರತಿ ಇನ್ನೂ ಮಾಡಾತಿದ್ರು. ನಾವು ಇಲ್ಲಿ ಕಾಯತ್ತಿದ್ವಿ ಮಂಗಳಾರತಿ ತೊಗೋಬೇಕಂತ ಹೇಳಿ. ಬಂದರು ಆಲ್ರೆಡಿ. ಇಲ್ಲೆಲ್ಲ ಮಂಗಳಾರತಿ ಮಾಡಿದರು. ನಾವು ಕೂಡ ಮಂಗಳಾರತಿ ಎಲ್ಲಿತ್ತು ಅಲ್ಲೇ ಹೋದ್ವಿ. ಎಲ್ಲ ಫುಲ್ ರಶ್ ಆಯಿತು. ಎಲ್ಲರೂ ಮಂಗಳಾರತಿ ತೊಗೊಳಕ್ಕೆ ಎಲ್ಲರೂ ರಶ್ ಆಗಿಬಿಡ್ತು. ಹಾಗೆ ರಶಲ್ಲೇ ಹೋಗಿ ಮಂಗಳಾರತಿ ತೊಗೊಂಡ್ವಿ. ಅಂತೂ ಮಂಗಳಾರತಿನೂ ಸಿಕ್ತು, ದೇವ್ರ ದರ್ಶನವೂ ಆಯಿತು. ಮತ್ತು ಇನ್ನೊಂದು ಕಡೆ ಮಂಗಳಾರತಿ ನಡೆದಿತ್ತು. ಮತ್ತು ಹೊಳ್ಳಿ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನಿಂತ್ವಿ ನಾವು. ಅಲ್ಲೇ ದೇವ್ರ ದರ್ಶನ ಆಲ್ರೆಡಿ ತೊಗೊಂಡಿದ್ವಿ. ಮತ್ತು ಮಂಗಳಾರತಿ ಮಾಡಾತಿದ್ರು ಅಂಥೇಳಿ ಮತ್ತು ವಾಪಸ್ ಬಂದ್ವಿ ನಾವು. ವಾಪಸ್ ಬಂದು ಮತ್ತೆ ಇಲ್ಲಿ ಮಂಗಳಾರತಿಗಾಗಿ ಕಾಯತ್ತಿದ್ವಿ. ನೋಡಿರಿ, ಅಲ್ಲಿವರೆಗೂ ಕ್ಯೂ ಐತಿ. ಅಷ್ಟೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅಂದರೂ ನಾವು ವೇಟ್ ಮಾಡಿದ್ವಿ.
ವೇಟ್ ಮಾಡಿ ಕೊನೆಯದಾಗಿ ಮಂಗಳಾರತಿನೂ ತಗೊಂಡ್ವಿ, ಎಲ್ಲ ಮಾಡಿದ್ವಿ. ಎಲ್ಲ ಕಡೆ ಮಂಗಳಾರತಿ ಎಲ್ಲ ದೇವಸ್ಥಾನದಲ್ಲಿಯೂ ನಮಗೆ ಮಂಗಳಾರತಿ ಸಿಕ್ತು. ಅದು ಎಲ್ಲ ತೊಗೊಂಡು ಮುಗಿಸ್ಕೊಂಡು ಎಲ್ಲ ಕಾಯಿ ಅದು ಒಡಿಸ್ಕೊಂಡು ಬರೋಕ್ಕೆ ಹೋಗಿದ್ರು. ನಾವು ಅಲ್ಲಿವರೆಗೂ ಇಲ್ಲಿ ವೇಟ್ ಮಾಡತ್ತಿದ್ವಿ. ಎಲ್ಲ ಲೈಟಿಂಗ್ ನೈಟ್ ಆದರೆ ಲೈಟಿಂಗ್ ಮಾತ್ರ ಮಸ್ತ್ ಐತಿ. ಲೈಟಿಂಗ್ ಭಾರಿ ಐತಿ. ಕೂಡಕ್ಕೂ ಪ್ಲೇಸ್ ದೊಡ್ಡದೈತಿ. ಇದು ಗವಿಸಿದ್ದೇಶ್ವರ ಮಠ ಹಿಂಗೈತಿ. ಲೈಟಿಂಗ್ ಅಂತೂ ಮಸ್ತ್ ಎದ್ದು ಬರಂಗೈತಿ ದೇವಸ್ಥಾನ, ಹಾಗೈತಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ.